ಈ ತಿಂಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಪ್ರತಿ ವರ್ಷ ಎಲ್ಲಿನೋ ಬಂದಾಗ ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಕುಂಠಿತವಾದ್ರಿಂದ ರೈತರು ತುಂಬ ಆತಂಕದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಮತ್ತೆ ಮುಂಗಾರು ಚುರುಕಾಗುತ್ತಾ ಅಂತೇಳಿ ಏನಾದರೂ ಆಗುವಂಥ ಪರಿಣಾಮಗಳಿದ್ದಾವ ಏನಂತೇಳಿ ಈಗಾಗಲೇ ರೈತರು ಯೋಚನೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಇನ್ನು ಮುಂಗಾರು ಹೋಯಿತು, ಹಿಂಗಾರು ಆದರೂ ಹೇಗಿರುತ್ತೆ, ಈಗ ಹಿಂಗಾರಿನ ಮಳೆಗಾಲವಾದರೂ ಸರಿಯಾಗಿ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ಈ ಎಲ್ಲದರ ಕುರಿತು ಇವತ್ತು ನಾವು ಮಾಹಿತಿ ಪಡೆಯಲು ಬಂದಿದ್ದೇವೆ ಹವಾಮಾನ ಇಲಾಖೆಗೆ. ನಮ್ಮ ಜೊತೆಗಿದ್ದಾರೆ ಹವಾಮಾನ ತಜ್ಞರಾದಂಥ CS ಪಾಟೀಲ್ ಸರ್. ಈ ಒಂದು ವಾರದಲ್ಲಿ ಮಳೆ ಹವಾಮಾನ ಹೇಗಿದೆ, ಮತ್ತು ಈಗ ಮುಂದಿನ ಮುಂಗಾರು ಈಗಾಗಲೇ ಚುರುಕಾಗುತ್ತಾ ಅಥವಾ ಹೀಗೆ ಹೋಗುತ್ತಾ, ಮತ್ತು ಇನ್ನು ಹಿಂಗಾರಿನ ಬೆಳೆಗೆ ಮಳೆ ಹೇಗಾಗುತ್ತೆ ಸರ್? ಈ ತಿಂಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಆದರೆ ಹಿಂಗಾರಿನಲ್ಲಿ ಅಂದರೆ ಅಕ್ಟೋಬರ್ 15ರ ನಂತರ ಹಿಂಗಾರು ಮಳೆ ವಾಡಿಕೆಯಂತೆ ಮಳೆಯಾಗುವ ಸಾಧ್ಯತೆಗಳಿರ್ತಾವೆ. ಪ್ರತಿ ವರ್ಷ ಎಲ್ಲಿನೋ ಬಂದಾಗ ಹಿಂಗಾರು ಮಳೆ ವಾಡಿಕೆಯಂತೆ ಮಳೆ ಆಗ್ತಾ ಇರುತ್ತೆ. ಈ ವರ್ಷನೂ ಆಗ್ಬೋದು. ಆದರೆ ಈ ಒಂದು ಆಗಸ್ಟಿನಲ್ಲಿ ಒಂದು ಸ್ವಲ್ಪ ಮಳೆ ಕೊರತೆ ಆಗ್ಬೋದು. ಸರ್, ಹಿಂಗಾರಿನಿಂದ ಈಗ ಯಾವುದೇ ಥರನಾದಂಥ ಆತಂಕ ಇಲ್ಲ, ರೈತರಿಗೆ ಆತಂಕ ಪಡೋದು ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಹಿಂಗಾರು ಯಥಾವತ್ತಾಗಿ ಮಳೆ ಆಗುತ್ತಾ? ಹಿಂಗಾರು ವೇಳೆನ ಭಾಳ ಕಡಿಮೆ ಇದೆ. ಹಿಂಗಾರು ಮಳೆ ಕೆಲವೊಂದು ಕಡೆ 1 ತಿಂಗಳ 1.5 ತಿಂಗಳ 2 ತಿಂಗಳು ಅಷ್ಟೇ ಮಳೆ ಆಗೋದು, ಜಾಸ್ತಿ ಮಳೆ ಆಗಲ್ಲ. ಅಷ್ಟರಲ್ಲಿ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆ ಆಗುವ ಸಾಧ್ಯತೆಗಳು ಇರ್ತಾವೆ. ಅದು ಅಕ್ಟೋಬರ್ 15ರ ನಂತರ. ಸ್ವಲ್ಪ ಈ ವರ್ಷ ಸ್ವಲ್ಪ ಮಳೆ ಕಡಿಮೆನೇ ಆಗುತ್ತಿದ್ದು, ಅಷ್ಟೊಂದು ಏನು ಜಾಸ್ತಿ ಆಗಲ್ಲ. ಈಗ ಮುಂದಿನ ಒಂದು ವಾರದವರೆಗೆ ನಾವು ನೋಡಿದ್ವಿ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆ ಐತಿ. ಆದರೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆ ಆಗ್ಬೋದು. ಅಷ್ಟೊಂದೇನು ಭಾರಿ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮುಂದಿನ ಒಂದು 3 ದಿನಗಳವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಮುಂದಿನ ಆಗಸ್ಟ್ 3ರಂದು ಮಲೆನಾಡಿನ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆಗಳು ಅದಾವು. ಆದರೆ ಇದು ಆಗಸ್ಟ್ 3 ತನಕ ಅಷ್ಟೇ. ನಂತರ ಆಗಸ್ಟ್ 4-5ರ ನಂತರ ಮಳೆ ಪ್ರಮಾಣ ಎಲ್ಲ ಕಡೆ ಕಡಿಮೆ ಆಗುತ್ತೆ. ಸರ್, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಳೆ ಪ್ರಮಾಣ ಕಡಿಮೆ ಆಗಿರೋದು ಅಥವಾ ಇಡೀ ನಮ್ಮ ಭಾರತ ದೇಶದ ತುಂಬ ಎಲ್ಲ ಮಳೆ ಪ್ರಮಾಣ ಕಡಿಮೆ ಆಗಿರೋದಾ ಸರ್? ಯಾಕೆಂದರೆ ಈಗಾಗಲೇ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಗಣನೀಯವಾಗಿ ಮಳೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿಂದ ನೀರು ಸಹಿತ ನಮ್ಗೆ ಹರಿದು ಬರ್ತಾ ಇದೆ. ಇದರಿಂದ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಳೆ ಕಡಿಮೆ ಆಯಿತು ಸರ್? ಕರ್ನಾಟಕ ರಾಜ್ಯದಲ್ಲಿ ಅಂತೇನಿಲ್ಲ, ಕೆಲವು ರಾಜ್ಯಗಳಲ್ಲಿ ಮಳೆ ಕೊರತೆ ಇದೆ. ಕೆಲವು ರಾಜ್ಯಗಳಲ್ಲಿ ಮಳೆ ವಾಡಿಕೆಗಿಂತ ಜಾಸ್ತಿ ಆಗೈತಿ. ಇವೆಲ್ಲ ಛತ್ತೀಸ್ಗಢ, ಉತ್ತರ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತು ಈ ಕಡೆ ಉತ್ತಮವಾಗಿ ಮಳೆ ಆಗಿದೆ. ಆದರೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ, ತೆಲಂಗಾಣ, ಈ ಕಡೆ ಆಂಧ್ರ ಪ್ರದೇಶ, ತಮಿಳುನಾಡು ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೂ ಮಳೆ ಕೊರತೆ ಇದೆ.